ಎಲ್ರಿಗೂ ನಮಸ್ಕಾರ. ಈ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ವಿದ್ಯಾರ್ಥಿಗಳಾಗಿ ನಾವು ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸಬೇಕಾದ್ರೆ ಯಾವ ರೀತಿಯಾಗಿ ನಮ್ಮ ತಯಾರಿ ಇರಬೇಕು, ಯಾವ ರೀತಿಯಾದಂಥ ವಿಷಯಗಳನ್ನು ನಾವು ಓದ್ಕೊಂಡಿರಬೇಕು, ಯಾವ ಒಂದು ಪರೀಕ್ಷೆಗೆ ಯಾವ ಸಬ್ಜೆಕ್ಟ್ಗಳನ್ನು ಸರಿಯಾಗಿ ನಾವು ತಿಳ್ಕೋಬೇಕು, ಆಮೇಲೆ ಯಾವುದೇ ಒಂದು ಈಗ ಮುಂಬರುವಂತಹ ಪರೀಕ್ಷೆಗಳಿಗೆ ಯಾವ್ಯಾವುದಂತಹ ಸ್ಟಡಿ ಮಟೀರಿಯಲ್ನ ಬಳಸ್ಕೋಬೇಕು. ಪ್ರತಿ ವರ್ಷವೂ ಕೂಡ ಬಹಳಷ್ಟು ಎಕ್ಸಾಮ್ಗಳು ಬಂದಿರ್ತವೆ. ಲೈಕ್ FDA, SDA, PDO, ಪೊಲೀಸ್ ಕಾನ್ಸ್ಟೇಬಲ್, PSI, IBPS ಕ್ಲರ್ಕ್, SBI ಕ್ಲರ್ಕ್, ರೈಲ್ವೆಗೆ ಸಂಬಂಧಪಟ್ಟಂಗೆ NTPC, ಗ್ರೂಪ್ D, ALP, ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಂಗೆ SSC ಪರೀಕ್ಷೆಗಳನ್ನು ಬರಿಬೇಕಾದ್ರೆ ಏನಿರ್ತೈತೆ ಅಂದ್ರೆ ಅದರದೇ ಆದಂಥ ಕೆಲವೊಂದು ಟಾಪಿಕ್ಸ್ಗಳನ್ನು ಇರ್ತಾವೆ. ಆ ಟಾಪಿಕ್ಸ್ಗಳ ಮೇಲೆ ನಾವು ಸರಿಯಾದ ರೀತಿ ಕಾನ್ಸಂಟ್ರೇಟ್ ಮಾಡಿ ಅದನ್ನು ನಾವು ಓದ್ಕೊಂಡಿದ್ದೇ ಆದಲ್ಲಿ, ಅದನ್ನು ನಾವು ತಯಾರಿ ಮಾಡಿದ್ದೇ ಆದಲ್ಲಿ 100% ನಾವು ಕೂಡ ಆ ಒಂದು ಪರೀಕ್ಷೆಯನ್ನು ನಾವು ಸಫಲವಾಗಿ ಅದನ್ನು ಉತ್ತೀರ್ಣ ಆಗ್ಬೋದು ಅಂತ ಅಂದ್ಕೊಂಡು ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಸೊ ಹಿಯರ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅಂದರೆ ಯಾವುದು, ಪ್ರತಿ ಪರೀಕ್ಷೆಯಲ್ಲೂ ಕೂಡ ಇದರ ಮೇಲೆ ಒಂದಿಲ್ಲ ಎರಡಿಲ್ಲ ಕ್ವಶನ್ ಇದ್ದೇ ಇರ್ತವೆ. ಬೇಸಿಕ್ಸನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಇವತ್ತು ನಾನು ಏನು ಹೇಳಲಿಕ್ಕೆ ಹೋಗ್ತಾ ಇದ್ದೀನಪ್ಪ ಅಂತಂದ್ರೆ ಪರ್ಸೆಂಟೇಜ್ ಅನ್ನೋ ಒಂದು ಟಾಪಿಕ್ ಮೇಲೆ ಇವತ್ತು ನಾನು ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಆ ಪರ್ಸೆಂಟೇಜಲ್ಲಿ ನಾವು ಯಾವ ರೀತಿಯಾಗಿ ನಾವು ಪ್ರತಿಶತವನ್ನು ಕಂಡುಹಿಡಿಬೇಕು ಅದು ಅನ್ನೋದನ್ನು ನಿಮಗೆ ಯಾವುದೇ ಫಾರ್ಮುಲಾ ಇಲ್ಲದೆ ಅದನ್ನು ಮೊದಲು ಕಲಿಯುವಂಥ ಪ್ರಯತ್ನ ನಾವು ಮಾಡ್ಕೋಬೇಕು. ಒನ್ಸ್ ವಿ ವಿಲ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್, ಅದಾದ ನಂತರ ಆ ಕಾನ್ಸೆಪ್ಟ್ ಮೇಲೆ ನಾವು ಯಾವ ರೀತಿಯಾಗಿ ನಾವು ನಮ್ಮದೇ ಆದಂತಹ ಒಂದು ಓನ್ ಟಿಕ್ಸ್ಗಳನ್ನು ಬಳಸಿ ನಾವು ಅದನ್ನು ಟ್ಯಾಕಲ್ ಮಾಡ್ಬೋದು ಅನ್ನೋದನ್ನು ಇವತ್ತು ಸಿಂಪಲ್ ಆಗಿ ನಾವು ಪರ್ಸೆಂಟೇಜ್ ಟಾಪಿಕನ್ನು ನಾವು ಇಲ್ಲಿ ಕಲೀಲಿಕ್ಕೆ ಪ್ರಯತ್ನ ಪಡೋಣ. ಸೊ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಕೆಲವೊಂದು ಕ್ವಶನ್ಸ್ಗಳನ್ನು ನಾವು ಬಿಡಿಸ್ಲಿಕ್ಕೆ ಪ್ರಯತ್ನ ಪಡೋಣ. ವಿಡಿಯೋ ಲೆಂದಿ ಆಗಬಹುದು. ಸೊ ಹಂಗಂತ ಅಂದ್ಕೊಂಡು ನೀವು ಇದನ್ನು ಸ್ಕಿಪ್ ಮಾಡಿ ಅದನ್ನು ನೀವು ಬೇರೆದನ್ನು ನೋಡ್ತಾ ಇದ್ರಿ, ಅದು ಕೆಲವು ಟಾಪಿಕ್ ನಿಮ್ಗೆ ತಿಳಿಯೋದಿಲ್ಲ. ಯಾಕಂದರೆ ನೀವು ಸ್ಕಿಪ್ ಮಾಡಿಕ್ಕೆ ಹೋದರೆ ಅಥವಾ ಅದನ್ನು ನೋಡದೇ ಇರೋದರಿಂದ ಏನಾಗ್ತದೆ, ಕೆಲವೊಂದು ಯಾವ ರೀತಿಯಾಗಿ ನಾವು ಪರ್ಸೆಂಟೇಜನ್ನು ಕಂಡು ಹಿಡಿಬೇಕು ಅನ್ನೋದನ್ನು ನಾನು ಸವಿಸ್ತಾರವಾಗಿ ಎಕ್ಸ್ಪ್ಲೇನ್ ಮಾಡ್ತಿರ್ತೀನಲ್ಲ, ಸೊ ಆ ಟೈಮಲ್ಲಿ ನೀವು ಕೂಡ ಅದನ್ನು ನೋಡ್ಕೊತಿರ್ಬೇಕು. ಹಾಗಾಗಿ ಪೆನ್ನು ಮತ್ತು ಪುಸ್ತಕವನ್ನು ಬಿಟ್ಟು ಮಾನಸಿಕವಾಗಿ ನಾವು ಏನಾಗಿರ್ಬೇಕು ಅಂದ್ರೆ ಸದೃಢ ಆಗಬೇಕು. ಆ ಮಾನಸಿಕವಾಗಿ ಸದೃಢ ಆಗಬೇಕಪ್ಪ ಅಂತಂದ್ರೆ ಮೊದಲು ನಾವು ಬಹಳಷ್ಟು ಪ್ರಯತ್ನಗಳನ್ನು ಮಾಡಬೇಕು, ಬಹಳಷ್ಟು ಪ್ರಾಕ್ಟೀಸನ್ನು ಮಾಡಬೇಕು. ಅಷ್ಟೊಂದು ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ನಮಗೆ ಏನಾಗ್ತದಪ್ಪ ಅಂತಂದ್ರೆ ವಿಥೌಟ್ ಪೆನ್ ಬುಕ್ ನಾವೇನು ಮಾಡ್ಬೋದು, ಯಾವುದೇ ನಂಬರ್ಗಳನ್ನು ಕೂಡಿಸೋದಾಗಲಿ ಸರಾಗವಾಗಿ ಕಳೆಯೋದಾಗಲಿ ನಾವು ಅದನ್ನು ಮಾಡ್ಬೋದು, ಅದು ನಮ್ಮಲ್ಲಿ ಬರ್ಬೋದು. ಫಾರ್ ಎಕ್ಸಾಂಪಲ್, ಈಗ ನಾನು 20 30 ಕೂಡಿಸ್ರಪ್ಪ ಅಂತಂದ್ರೆ ಇಮಿಡಿಯೇಟ್ ನಾವು 50 ಹೇಳಿಬಿಡ್ತೀವಿ. ಲೈಕ್ ಈಗ 10 15 ಕೂಡಿಸಿ 2 ತೆಗೀರಪ್ಪ ಅಂತಂದ್ರೆ ನಾವು ಡೈರೆಕ್ಟಾಗಿ ಮತ್ತೆ ನಮ್ಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಡ್ತೈತಿ. 10 15 ಕೂಡಿಸಿದ್ರೆ ಮತ್ತೆಷ್ಟು 25 ಆಯಿತು, 27 ಮತ್ತು -2. ಸೊ ಆ ರೀತಿಯಾಗಿ ನಮ್ಮ ತಲೆಯೊಳಗೆ ಯಾವುದೇ ಒಂದು ಇವು ಕೂಡಿಸೋಕೊಳ್ಳೋದನ್ನು ಇಮಿಡಿಯೇಟ್ ಬರೋದಿಲ್ಲ. ಸೊ ಆ ಇಮಿಡಿಯೇಟ್ ನಮ್ಮ ತಲೆಯೊಳಗೆ ಆ ಥಾಟ್ ಬರ್ಬೇಕಪ್ಪ ಅಂತಂದ್ರೆ ನಮ್ಮದು ಪ್ರಾಕ್ಟೀಸ್ ಯಾವ ಲೆವೆಲ್ದೊಳಗೆ ಇರ್ಬೇಕಂದ್ರೆ ಯಾವುದೇ ನಂಬರ್ಗಳು ಕಂಡ್ರೂ ಕೂಡ ಅದನ್ನು ಸರಾಗವಾಗಿ ಪಟ ಏನಾಗಿರ್ಬೇಕು ಅದನ್ನು ಕೂಡಿಸುವಂಥದ್ದು ಬರಬೇಕು. ಜೊತೆಗೆ ಅಷ್ಟೇ ಅಲ್ಲದೆ ಯಾವುದೇ ಸಂಖ್ಯೆಗಳನ್ನು ಕೊಟ್ಟಾಗ ಆ ಸಂಖ್ಯೆಗಳನ್ನು ಕಳೆಯೋದ್ರೊಳಗೂ ಕೂಡ ಅದೇ ರೀತಿಯಾದಂಥ ಒಂದು ಸ್ಪೀಡ್ ಇರಬೇಕು. ಸ್ಪೀಡ್ ವಿತ್ ಅಕ್ಯುರೇಸಿ ಮ್ಯಾಟ್ರ್ ಆಗುತ್ತೆ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ. ಸೊ ಆ ಸ್ಪೀಡ್ ವಿತ್ ಅಕ್ಯುರೇಸಿಯನ್ನು ನಾವು ತರಬೇಕಪ್ಪ ಅಂತಂದ್ರೆ ನಮ್ಮದು ಪ್ರಾಕ್ಟೀಸ್ ಹೆಂಗಿರ್ಬೇಕಂದ್ರೆ, ಸೊ ಅದನ್ನು ಯಾವುದೇ ಒಂದು ನಂಬರ್, ಫಾರ್ ಎಕ್ಸಾಂಪಲ್ 11 10 9 8 7, ಸೊ ಹಿಂಗೆ ಉಲ್ಟಾ ನಾವು 20ರಿಂದ 1 ತನಕ ಹೋದ್ರವೇನು ಕೂಡ ಯಾವುದೇ ಒಂದು 3 ನಂಬರ್ ಕೊಡಲಿ 4 ನಂಬರ್ ಕೊಡಲಿ ಇಮಿಡಿಯೇಟ್ ಆಗಿ ಹೇಳುವಂಥದ್ದು, ಪ್ಲಸ್ ಮೇಲಿಂದ 1ರಿಂದ 20 ತನಕ ಬಂದ್ರೂ ಕೂಡ ಅದನ್ನು ಕೂಡಿಸಿ ಹೇಳುವಂತಹ ಕೆಲವೊಂದು ಸ್ಕಿಲ್ಗಳು ನಮ್ಮಲ್ಲಿ ಒಂದು ಅಳವಡಿಸಿದ್ದಾದಲ್ಲಿ ಯಾವುದೇ ಒಂದು ಸಮಸ್ಯೆಯನ್ನು ನಾವು ನೋಡಿದ ತಕ್ಷಣ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಅದನ್ನು ನಾವು ಆನ್ಸರ್ ಮಾಡುವಂಥದ್ದು ನಮಗೆ ಬಂದಿರಬೇಕು. ಸೊ ಆ ಒಂದು ಪ್ರಾಕ್ಟೀಸನ್ನು ನಾವು ಮಾಡ್ತಿರ್ಬೇಕು. ಸೊ ಆ ಪ್ರಾಕ್ಟೀಸ್ ಮಾಡಲಿಕ್ಕೆ ಇರುವಂತಹ ಬೇಸಿಕ್ಸ್ ನಾಲೆಜನ್ನು ನಾನು ನಿಮ್ಗಳ ಜೊತೆ ಅದನ್ನು ಶೇರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಇದರಲ್ಲೂ ಕೂಡ ನಾನು ಹೇಳುವುದು ಪರ್ಫೆಕ್ಟ್ ಅಂತ ನಾನು ಹೇಳೋದಿಲ್ಲ, ಬಟ್ ನನಗೆ ಆಗುವಂಥದ್ದು ನನಗೆ ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮನ್ನು ತಿಳಿಸ್ಲಿಕ್ಕೆ ಪ್ರಯತ್ನ ನಾನು ಮಾಡ್ತಿರ್ತೀನಿ. ನಿಮಗೆ ಇಷ್ಟ ಆದಲ್ಲಿ ವಿಡಿಯೋನ ಮುಂದೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಸೊ ಈ ಒಂದು ಟಾಪಿಕನ್ನು ನಾವು ಈಗ ಪ್ರಾರಂಭ ಮಾಡೋಣ ಬನ್ನಿ. ಪ್ರತಿಶತ. ಈಗ ನೋಡಿ, ಯಾವುದೇ ಒಂದು ನಂಬರನ್ನು ನಾವು ಪರ್ಸೆಂಟೇಜಲ್ಲಿ ಕನ್ವರ್ಟ್ ಮಾಡಬೇಕಾದ್ರೆ ಫಸ್ಟ್ ಆ ನಂಬರ್ ತೊಗೊಂಡಿವಿ. ಸಪೋಸ್ ಫಾರ್ ಎಕ್ಸಾಂಪಲ್ ಇವತ್ತು 1, ಇದರದ್ದು
1% ಏನಾಗುತ್ತೆ, 2% ಏನಾಗುತ್ತೆ, 10% ಏನಾಗ್ತದೆ, 50% ಏನಾಗ್ತದೆ, ಆಮೇಲೆ 100% ಏನಾಗ್ತದೆ. ಲೈಕ್ ನಾವು ಅದನ್ನು ಡಿವೈಡ್ ಮಾಡ್ಕೊತಿರ್ಬೇಕು. ಫಾರ್ ಎಕ್ಸಾಂಪಲ್ ನಾವು ಹೆಂಗೆ ಬರಿತೀವಿ, ಇದ್ರದ್ದು 10% ಬೇಕಾಗ್ಯದ ನಮ್ಗೆ ಅಂತ ಅಂದ್ಕೊಳ್ಳೋಣ. ಯಾವ ರೀತಿ ಬರಿತೀವಿ, 1 ಗುಣಿಲೆ 10 ಮೇಲಿಟ್ಟು ಇಲ್ಲಿ 100 ಪರ್ಸೆಂಟೇಜ್, ಪ್ರತಿಶತ ಅಂದರೆ 100 ಅದರ ಅರ್ಥ. ಸೊ ಇದನ್ನು ನಾವು ಲೆಕ್ಕ ಮಾಡ್ಬೇಕಾದ್ರೆ ಹೆಂಗೆ ಮಾಡ್ತೀವಿ, ಇದು ಪೂಜೆ ಇಲ್ಲಿ ಕ್ಯಾನ್ಸಲ್ ಮಾಡಿಕೊಂಡು ಒಂದರಿಂದ ಒಂದು ಮಾಡಿ 1 ಡಿವೈಡೆಡ್ ಬೈ 10 ಅಂತ ಬರಿತೀವಿ. ಸೊ ಅದನ್ನೇ ಒಂದು ಪೂರ್ತಿ ನಂಬರ್ ಬರಿಬೇಕಾದ್ರೆ ಎಷ್ಟದು 10 ಇದೆ ಅಂದ್ರೇನು, ನಾವು ಯಾವುದೇ ಒಂದು ನಂಬರನ್ನು ಬರೆಯೋಕೆ ಶುರು ಮಾಡಿದಾಗ 10ರ ಸ್ಥಾನದೊಳಗೆ ಹೆಂಗೆ ಬರಿತೀವಿ, ಬಿಡಿ 10 100. ಲೈಕ್ ಇದ್ರದ್ದು ಏನಾಗ್ಬಿಡುತ್ತೆ, ಇದನ್ನು ನಾವು ಒಂದು ನಂಬರ್ ಒಳಗೆ ಬರಿಬೇಕಾದ್ರೆ ಇದು ಪಾಯಿಂಟ್ ಇಲ್ಲಿ ಬಂದು ಇಲ್ಲಿ 0 ಆಗಿರುತ್ತದೆ. ಹೆಂಗೆ, ಬಿಡಿ 10ರ ಸ್ಥಾನದೊಳಗೆ ಇದು ಬಂದು ಇದ್ರದ್ದು 10%, 10% ಏನಪ್ಪ ಅಂತಂದ್ರೆ ಇದು ಬಂದಿರುತ್ತೆ ಏನು, ಸೊ 0.1 ಅಂತೇಳಿ. ಸೊ ಅದೇ ರೀತಿಯಾಗಿ ಇದರದ್ದು ನಾವು ಏನಾದ್ರೆ 50% ಬರೀಬೇಕಾದ್ರೆ ಇದನ್ನು ಹೆಂಗೆ ಬರಿತೀವಿ, ಮೊದಲ ನಾವು ನಮ್ಮ ಟೋಟಲ್ 10 ಪೊಸಿಷನ್ ಒಳಗೆ ಬರೆಯೋಣ. 1 ಗುಣಿಲೆ 50 ಇದನ್ನು ಹೆಂಗೆ ಬರಿತೀವಿ, ಮತ್ತು 100. ಸೊ ಇದನ್ನು 2 ಕ್ಯಾನ್ಸಲ್ ಮಾಡಿ 10 ಉಳಿತದೆ. ಇದನ್ನು ನಾವು ಡಿವೈಡೆಡ್ ಮಾಡೋದು ಬೇಡ, 1 5 1 5 2 ಹಿಂಗೆ ಮಾಡೋಕ್ಕಿಂತ ಏನು ಮಾಡಿಬಿಡೋದು, ಇದನ್ನು ಹಿಂಗೆ ಇಟ್ಟು 5 ಡಿವೈಡೆಡ್ ಬೈ 10 ಅಂತ ಬರಿತೀವಿ. 10 ಅಂದರೆ ಇದನ್ನು ನಾವು ಪೂರ್ತಿ ನಂಬರ್ ಒಳಗೆ ಬರಿಬೇಕಾದ್ರೆ 10 ಇದೆಯಲ್ಲ, ಸೊ 0.5. ಸೊ ಈ ಥರ ಏನು ಮಾಡ್ತೀವಿ, 50% ಒಂದರದ್ದು ಅರ್ಧ ಅಂದ್ರೆ 0.5 ಇದು ಅರ್ಧ ಆಗಿರುತ್ತದೆ. ಸೊ ಇದು ನಮಗೆ ಗೊತ್ತಾಗ್ತದೆ ಪರ್ಸೆಂಟೇಜ್ ಅಂದ್ರೆ. 1ರ 100% ಮಾಡಿದೆವು ಅಂದ್ರೆ ಟೋಟಲ್ ನಂಬರ್, ಈಗ ನೋಡಿ 1 ಇದರ 100% ಮಾಡಿದೆವು ಅಂತ ಅಂದ್ಕೊಳ್ಳೋಣ. ಸೊ ಇದು ಹೆಂಗಿರುತ್ತೆ, ಇದು ಎಲ್ಲ ಕ್ಯಾನ್ಸಲ್ ಆಗಿ 1 × 1 ಟೋಟಲ್ ಏನಾಗಿರ್ತದೆ 1. ಇದು 100%, ಇದು ಪೂರ್ತಿ ನಂಬರ್. ಸೊ ಹೋಲ್ ನಂಬರ್ ಆಗಿರೋದ್ರಿಂದ ಇದನ್ನು ನಾವೇನು ಇದೇ ರೀತಿಯಾಗಿ ನಾವು ಬೇರೆ ಬೇರೆ ಇದನ್ನು ಅಪ್ಲೈ ಮಾಡೋಣ. ಫಾರ್ ಎಕ್ಸಾಂಪಲ್ ಇವಾಗೇನು 10 ನಂಬರ್ ಅಂತ ತೊಗೊಳ್ಳೋಣ, ಇದು ಒಂದು ಸಂಖ್ಯೆ. ಈ 10 ನಂಬರನ್ನು ಟೋಟಲ್ ಈಗ ನಾವು ಇದರದ್ದು 50% ಅಂದ್ರೆ ಗೊತ್ತಾಗ್ಬಿಡುತ್ತೆ ನಮಗೆ ಏನು, 50% 10ರದ ಅರ್ಧ ಎಷ್ಟಾಗ್ತದೆ, 10ರದ 5 ರೂಪಾಯಿ. ಲೈಕ್ ಈಗ 10ರದ 100% ಅಂದ್ರೆ ಏನಾಗ್ಬಿಡ್ತೈತಿ, 10ರದ 100% ಅಂದ್ರೆ ಟೋಟಲ್ ನಂಬರ್ 10 ರೂಪಾಯಿ. ಸೊ ಇದೇ ಥರ ಈಗ 10ರದ ನಾವು 1% ಕಂಡುಹಿಡಿಬೇಕಾಗ್ಯದ. 10ರದ 1% ಏನಾಗ್ತದೆ, ಸೊ 10 ನಾವು ಹೆಂಗೆ ಬರಿತೀವಿ, ಬುಕ್ ಒಳಗೆ ಬರಿಬೇಕಾದ್ರೆ 10 ಗುಣಿಲೆ 1 ಡಿವೈಡೆಡ್ ಬೈ 100 ಅಂದ್ರೆ ಇದೇನು 1% ಮಾಡಾಕತ್ತೀವಿ ನಾವು. ಇದೊಂದು ಪೂಜೆ ಹೋಯ್ತು. ಇಲ್ಲೇನು ಉಳಿತೈತೆ, 1 ಗುಣಿಲೆ 1 ಡಿವೈಡೆಡ್ ಬೈ 10 ಇದು ಡಿವೈಡೆಡ್ 10 ಅಂದ್ರೆ ಏನಾಯ್ತದು 0.1. ಇಲ್ಲಿ ನಾವು ಒಂದು ಗಮನಿಸಬೇಕಾಗಿರುವಂಥ ಅಂಶ ಏನಪ್ಪ ಅಂತಂದ್ರೆ 10ರದ 1% ಏನಾಯಿತು 1. ಹೆಂಗೆ 10ರದ 1% 1 ಆಗ್ತದೆ ಅನ್ನೋದನ್ನು ಇಲ್ಲಿ ನಾವು ತಿಳ್ಕೊಬೇಕಾದ್ರೆ, ಈಗ ನಾವು 10 ಯಾವ ರೀತಿಯಾಗಿ ಬರ್ದೀವಿ, 10 ಇದೊಂದು ಟೋಟಲ್ ನಂಬರ್, ಇದ್ರದ್ದು 1% ಏನಾಗಿರ್ತದೆ ನಮಗೆ ಎಷ್ಟು, 1ರ ಕೆಳಗಡೆ 1% ಅಂದ್ರೆ ಏನು, 1ರ ಕೆಳಗಡೆ 2 ಪೂಜಿಗಳು ಅಂದ್ರೇನು, ಬಿಡಿ 10 100ರ ಸ್ಥಾನ. ಸೊ ಬಿಡಿ 10 100ರ ಸ್ಥಾನ ಅಂದರೆ ಏನು ಮಾಡೋದು, ಈ ಒಂದು ಕೊಟ್ಟಂತಹ ನಂಬರ್ಗೆ ಬಿಡಿ 10 100 ಇದರ ಮುಂದೆ ಒಂದು ಪೂಜೆ ಅಂದರೆ ಏನಾಯ್ತದು 0.0. ಇನ್ನು ನಾವು ಇದನ್ನು ಎಲ್ಲ ಬರೆಯುವಂಥ ಅವಶ್ಯಕತೆ ಇಲ್ಲ. ಇವೆಲ್ಲ ಇಷ್ಟೆಲ್ಲ ಬರೆದು ಇಷ್ಟೆಲ್ಲ ಇದು ಮಾಡಿ ಟೈಮನ್ನು ಕಳೆಯೋ ಬದಲಾಗಿ, ಸಮಯ ವೇಸ್ಟ್ ಮಾಡೋ ಬದಲಾಗಿ ನಾವೇನು ಮಾಡ್ಬೋದು, ಫಸ್ಟಿಗೆ ನಾವು ಬೇಸಿಕ್ಕಾಗಿ 1 2 3 ಹಿಂಗಿನ ಅಪ್ಲೈ ಮಾಡ್ಕೊಂಡು ಬರಬೇಕು. ಮಾಡಿದ ನಂತರ ಈಗ ಯಾವುದೋ ಒಂದು ನಂಬರ್ 10 ನಂಬರ್ ಅದೇ ಹೇಳ್ದಂಗೆ 10 ನಂಬರ್ ಇದೆ, ಇದರದ್ದು 1% ಬೇಕಾಗಿದೆ ಅಂದ್ರೆ ನಾವೇನು ಮಾಡ್ತೀವಿ, 1% ಅಂದ್ರೇನು, 1ರ ಕೆಳಗಡೆ 100 ಬರೆದು ಬಿಡಿ 10 100 ಅಂದ್ರೆ 3ನೇ ಸ್ಥಾನದೊಳಗೆ ಡಾಟ್ ಇದು ಬರಬೇಕು, ಪಾಯಿಂಟ್ ಬರಬೇಕು. ಆ ಪಾಯಿಂಟ್ ಬರುವುದನ್ನು ನಾವು ಯಾವ ರೀತಿಯಾಗಿ ಮಾಡ್ತೀವಪ್ಪ ಅಂತಂದ್ರೆ ಇಲ್ಲಿ 10 ಇದು 10ಅನ್ನು ಬಿಡಿ 10 ಬಿಡಿ 10 ಇದು 100ನೇ ಸ್ಥಾನ ಅಂದ್ರೇನು 0.1. ಸೊ ಮುಂದೆ ಬೇಕಾದಷ್ಟು ಇರುತ್ತೆ, ಇದು 10 ಇರುತ್ತೆ, ಅದು ಮುಂದೆ ಪಾಯಿಂಟ್ ಆದ ನಂತರ ಸೊನ್ನೆಗಳು ಕೌಂಟ್ ಆಗೋದಿಲ್ಲ. ಅದನ್ನು ನಮ್ಗೆ ನಾವು ಬೇಸಿಕ್ಕಾಗಿ ಕಲ್ತಿರುವಂಥದ್ದು ವಿಷಯಗಳು. ಹಾಗೆ ಈಗ ಇನ್ನೊಂದು ನಂಬರ್ ಅಂತ ತೊಗೊಳ್ಳೋಣ, ಯಾವುದಾದ್ರೂ ಇನ್ನೊಂದು ನಂಬರ್. ಫಾರ್ ಎಕ್ಸಾಂಪಲ್ ಇವತ್ತು ನಾವೇನು ಮಾಡೋಣ, ಇವಾಗ ಸಮ ಸಂಖ್ಯೆಗಳನ್ನು ನಾವು ಕಲಿಯೋಣ. ಅದರಿಂದ ಏನಾಗ್ತದೆ ನಮಗೆ ಪರ್ಫೆಕ್ಟಾಗಿ ಮೊದಲು ಯಾವ ರೀತಿ ಎಲ್ಲಿ ಪಾಯಿಂಟ್ ಇಡಬೇಕು ಅನ್ನೋದು ತಿಳ್ಕೊಳ್ಬೇಕು. ನೆಕ್ಸ್ಟ್ ಈಗ ನಾವು 10ರ ಬದಲಾಗಿ 20 ನಂಬರ್ ಅಂತ ತೊಗೊಳ್ಳೋಣ. 21 ಇದು ಒಂದು ಪೂರ್ತಿ ನಂಬರ್. ಈಗ ನಾವು ಲೆಕ್ಕ ಮಾಡೋದು ಬೇಡ, 20ರದ 50% ಎಷ್ಟು ಏನು, ಇದರ 20ರ 50%, 20ರ 50% ಎಷ್ಟಾಗ್ತದೆ, ಡೈರೆಕ್ಟ್ ನಾವೇನು ಹೇಳಿಬಿಡ್ಬೇಕು, ಇದರ ಅರ್ಧ ಎಷ್ಟಾಗುತ್ತೆ 10, ಕರೆಕ್ಟಾ. ನೆಕ್ಸ್ಟ್ 20ರದ 1% ಏನಾಗುತ್ತೆ, ಹೌದಾ.
20ರದ್ದು 1%. 1% ಎಷ್ಟು? ಆಗಲೇ ನಾವೇನು ನೋಡಿದ್ದೀವಿ, ಮೇಲೆ ಎಕ್ಸಾಂಪಲ್ ಒಂದು ಮಾಡಿದ್ದೇವಲ್ಲ, 10ರದ್ದು 1%. ಲೈಕ್ ಈಗ 20ರದ್ದು 1% ಕರೆಕ್ಟ್ ಆಗ್ತದೋ ಇಲ್ಲ, ಏನು ನಾವೇನು ಮಾಡ್ತೀವಿ, 0.21 ಇಟ್ಬಿಟ್ಟಿವಿ ನಾವು. ಆಗಲೇ ನಾವು ನೋಡ್ಕೊಂತಿರುವಂಥದ್ದು ಎಲ್ಲ. ಸೊ ಇದನ್ನು 0.2 ಇದು ಕರೆಕ್ಟ್ ಐತೋ ಇಲ್ಲ, ನಾವೇನು ಮಾಡೋದು, ಎಲ್ಲಿ ತನಕ ನಮಗೆ 100% ಕಾನ್ಫಿಡೆನ್ಸ್ ಬರೋದಿಲ್ಲ ಅಲ್ಲಿವರೆಗೆ ನಾವೇನು ಮಾಡೋದು, ನಾವು ಮಾಡಿರುವಂತಹ ಲೆಕ್ಕ ಕರೆಕ್ಟ್ ಐತೋ ಇಲ್ಲ ಅಂತೇಳಿ ತಿಳ್ಕೊಬೇಕು. ಯಾವ ರೀತಿ, ಈಗ ನೋಡಿರಿ, 20ರದ್ದು 1% ಹೆಂಗೆ ಇಟ್ಬಿಡ್ತೀವಿ, ಈ ರೀತಿ ಇಡ್ತೀವಿ. ಇದು ಪೂಜೆ ಹೋಯ್ತು, ಇದು ಪೂಜೆ ಹೋಯ್ತು, 2 ಡಿವೈಡೆಡ್ ಬೈ 10. ಅಂದರೆ ಏನು, 10ನೇ ಸ್ಥಾನದೊಳಗೆ ನಾವು ಪಾಯಿಂಟನ್ನು ಕೊಡಬೇಕು. ಪಾಯಿಂಟ್ ಹೆಂಗೆ ಕೊಡ್ತೀವಿ, 10ನೇ ಸ್ಥಾನ 0.2 ಅಂದ್ರೆ ಬಿಡಿ 10ನೇ ಸ್ಥಾನದೊಳಗೆ ನಾವು ನೋಡ್ಲಾರ್ದೆ ಡೈರೆಕ್ಟ್ ಬರೋದು. ಈಗ ನಮಗೇನಾಗ್ಯದ 1%, 20ರದ್ದು 1% ಗೊತ್ತಾಗೈತೆ ನಮಗೆ. 20ರದ್ದು 1% ಎಷ್ಟು, 2.02. ಸೊ ಹಾಗೆ 20ರದ್ದು 3% ಎಷ್ಟಾಗತ್ತೆ ಅಂದರೆ ಏನು ಮಾಡೋದು, 20ರದ್ದು 3% 0. ಈಗ ನೋಡಿರಿ, 20ರ 3%, ನಾವು ಹೆಂಗೆ ಕಂಟಿನ್ಯೂ ಇದು ಮಾಡ್ಬೋದು. ಇದರದ್ದು ಡೈರೆಕ್ಟ್ ನಾವು 2 3 ಇಲ್ಲಿ 0.6 ಅಂತ ಬರೆದು ಬಿಡ್ತೀವಿ. ಹೆಂಗೆ ಬರ್ದೆ ನಾ 0.6 ಅದನ್ನು ತಿಳ್ಕೊಬೇಕಾದ್ರೆ ನಾವು ಆಲ್ರೆಡಿ 20ರದ್ದು 1% ಅಂತ ಕಂಡು ಹಿಡ್ದೀವಿ. ಎಷ್ಟು, 2.2. ಹಂಗೆ ಇದನ್ನೇನು ಮಾಡೋದು, 0.2 3 ಸಲ ಕೂಡಿಸ್ಬಿಡೋದು. ಅಂದರೆ ಈಸಿ ಆಗಿಬಿಡ್ತೈತಿ. ನಾವು ಮತ್ತೆ ಗುಣಾಕಾರ ಮಾಡಿದೆ ಅಂದ್ರೆ ಮತ್ತೆ ರಾಂಗ್ ಆಗುತ್ತೆ. ಹೆಂಗೆ 0.2 ಇದು ಒಂದು ಮೆಥಡ್ ಒಳಗೆ 0.6 ಅಂತ ಬರುತ್ತೆ. ಇನ್ನೊಂದು ಇದಕ್ಕಿಂತ ಸ್ಪೀಡಾಗಿ ಬೇಕು ನಮಗೆ, ಅಷ್ಟು ಟೈಮ್ ಇರೋದಿಲ್ಲ ಎಕ್ಸಾಮ್ ಒಳಗೆ. 0.2 × 3 ಅಂದರೆ 3 ಸಲ ನಾವು ಇದು ಮಾಡಬೇಕಾಗ್ಯದ. 3 2 6, ಇದನ್ನು 6, ಈ ರೀತಿ ಮಾಡ್ತೀವಿ. ಇದು ನಮ್ದು ಕರೆಕ್ಟ್ ಆಯಿತೋ ಇಲ್ಲ, ಇದು ಕರೆಕ್ಟ್ ಆಯಿತೋ ಇಲ್ಲ ಅಂತೇಳಿ ಚೆಕ್ ಹೆಂಗೆ ಮಾಡ್ಬೋದು ನಾವು. ಈಗ ನೋಡಿರಿ, 20 ಇದರದ್ದು 3% ಗುಂಡ್ಲೆ 3 ಡಿವೈಡೆಡ್ ಬೈ ಎಷ್ಟು, 100. ಇದು ಪೂಜಿ ನಾವು ಇಲ್ಲಿ ಒಂದು ಪೂಜಿ ತೆಗಿತೀವಿ, ಇದೊಂದು ಪೂಜಿ ತೆಗೆದ್ರೆ 2 3 6 ಡಿವೈಡೆಡ್ ಬೈ 10 ಅಂತ ಬರುತ್ತೆ. ಮತ್ತು ಇಲ್ಲಿ ಕನ್ಫ್ಯೂಷನ್ ಇದೆ, ಏನಾಗಿರುತ್ತಂತೆ 10ನೇ ಸ್ಥಾನದೊಳಗೆ ಪಾಯಿಂಟ್ ಬರಬೇಕು 0.6. ಲೈಕ್ ಈಗ ನಾವು 18, ಈಗ 20ರದ್ದು 18%, ಇದು 20ರದ್ದು 18%. ಈಗ ನೋಡಿರಿ, ಅಗಳೆಲ್ಲ ಈಜಿ ಅನಿಸ್ತಿತ್ತು. ಈಗೇನು 20ರ 18% ಎಷ್ಟಾಗ್ತದೆ, ಅವಾಗ ನಮಗೇನಾಗ್ತದೆ. ಮತ್ತು ಇಲ್ಲಿ ಎಕ್ಸಾಮ್ ಇದನ್ನು ಮಾಡ್ತೀವಿ, ಕ್ವಶನನ್ನು ಸಾಲ್ವ್ ಮಾಡ್ತೀವಿ, ಆದರೆ ಏನು ಟೈಮ್ ಹಿಡಿತದೆ. ಸೊ ಅದಕ್ಕೆ ಏನು ಮಾಡಿಬಿಡೋದು, ಡೈರೆಕ್ಟ್ ನಮಗೆ ಅದಕ್ಕೆ ನಾನು ಏನು ಹೇಳೋದು, ಬೇಸಿಕಲ್ಲಿ ಮ್ಯಾಥಮೆಟಿಕ್ಸ್ ಒಳಗೆ ಸ್ಪೀಡಾಗಿ ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಏನು ಬರಬೇಕು ನಮಗೆ, 1ರಿಂದ 20ರ ತನಕ ಎಟ್ಲೀಸ್ಟ್ ಮಗ್ಗಿಗಳು ಬರಬೇಕು. ನೆಕ್ಸ್ಟ್ 1ರಿಂದ 20ರ ತನಕ ನೀವು ಹೆಂಗೆ ಕೂಡಿಸ್ಬೇಕಪ್ಪ ಅಂತಂದ್ರೆ, ಹಿಂಗೆ ನಂಬರ್ ಯಾವುದೇ ನಂಬರ್ ಕೊಟ್ಟಾರ, ಒಂದು 5 ಕೊಡಲಿ 10 ಕೊಡಲಿ, ಅದನ್ನು ಇಮ್ಮಿಡಿಯೇಟ್ ಪಟ್. ಸೊ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್, ಅದನ್ನು ಆನ್ಸರ್ ಹೇಳುವಂಗೆ ನೀವೇನು ಮಾಡಬೇಕು, ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ಅದನ್ನು. ಸೊ ಇದು ಯಾವ ಬುಕ್ ಒಳಗೂ ಇರೋದಿಲ್ಲ, ಎದರೊಳಗೂ ಇರೋದಿಲ್ಲ. ನೀವು ಇದು ಬೈ ಪ್ರಾಕ್ಟೀಸ್ ಮಾಡೋದ್ರಿಂದ ಬರುವಂಥವು ಲೆಕ್ಕಗಳಿವು. ಸೊ ಇದೇ ರೀತಿಯಾಗಿ 18 ಹೆಂಗೆ ಮಾಡ್ತೀವಿ, ಈಗ ನಾವು ಪಾಯಿಂಟ್ ಈಗ ಆಲ್ರೆಡಿ ನಾವು ಒಂದಂತೂ ಇದು ಮಾಡ್ಕೊಂಡಿವಿ. ಸೊ 0.2 ಇದರದ್ದು ಮಲ್ಟಿಪಲ್ಸ್ ಆಫ್ 18, 18 ಸಲ ಇದು ಮಾಡ್ಬೇಕಲ್ಲ. 18 36 ಅಂದರೆ ಇಲ್ಲಿ ನೋಡಿರಿ, ಈಗ ಡೈರೆಕ್ಟ್ ಬರೆದು ಬಿಡೋದು ಇಲ್ಲಿ 36. ಈಗ ನೋಡಿರಿ, ಈಗ ಪಾಯಿಂಟ್ ಹೆಂಗೆ ಇಡ್ತೀರಿ, ಇದು ಹೆಂಗೆ ಬರುತ್ತೆ, ಅದು ಕರೆಕ್ಟ್ ಐತೋ ಇಲ್ಲ, ಅದನ್ನು ನಾವು ಹೆಂಗೆ ಮಾಡಬೇಕು. ಯಾವತ್ತಿಗೂ ಪಾಯಿಂಟ್ ಕೂಡ ಆಗಿರ್ತದೆ ಇಲ್ಲಿ 20, ಇದು ಈ 10ನೇ ಸ್ಥಾನದೊಳಗೆ ಪಾಯಿಂಟ್ ಬರ್ತದೆ. ಈಗ ಆಲ್ರೆಡಿ ನಾವು 18 2 36 ಅಂತ ಬರ್ದೀವಿ. ಈಗ ನಮಗೆ 18% ಬೇಕಾಗ್ಯದ. ಸೊ 18% ಬೇಕಾಗ್ಯದ ಅಂದಾಗ ಇದನ್ನು ನೋಡಿರಿ, ಬಿಡಿ 10.3 ಮುಂದೆ 3.6 ಅಂತ ಬಂದಿರುತ್ತೆ. ಕರೆಕ್ಟಾ? ನೋಡಿರಿ 3.6 ಬರ್ತದೋ ಇಲ್ಲ, ಇದು ಕರೆಕ್ಟ್ ಐತೋ ಇಲ್ಲ, ಅದನ್ನು ನಾವು ಹೆಂಗೆ ಚೆಕ್ ಮಾಡ್ಕೊಳ್ತೀವಿ. ಸೇಮ್ ಹಾಗೆ ಇದು ಲೆಕ್ಕಗಳನ್ನು ಇದನ್ನಿಟ್ಟು ಇದನ್ನು ಗುಂಡ್ಲೆ 18 ಹಿಂಗೆ ಮಾಡಿ ಡಿವೈಡೆಡ್ ಬೈ 100 ಮಾಡಿ, ಒಂದು ಪೂಜಿ ಹೋಯ್ತು. 18 36 ಕರೆಕ್ಟಾ? 36 ಅದ್ರ ಪೂಜಿ ಹಿಂಗೆ ಅಂದ್ರೇನು ಏನಾಯ್ತದ 10. ಈ ಪೂಜಿ ಇನ್ ಕೇಸ್ ಇಲ್ಲಿ 100 ಇತ್ತಂತಂದ್ರೆ ಏನಾಗ್ತದೆ, ಬಿಡಿ 10 100 ಇಲ್ಲಿ ಬಂದಿರುತ್ತೆ. ಇದು ಒಂದು 10 ಇರೋದ್ರಿಂದ ಇಲ್ಲಿ ಏನಾಗಿರ್ತೈತಿ 3.6 ಅಂತ ಬಂದಿರುತ್ತೆ. ಸೊ ಲೈಕ್ ನಾವು ಪರ್ಸೆಂಟೇಜನ್ನು ನಾವು ಅದನ್ನು ಏನು ಮಾಡ್ಕೊತೀವಿ, ಅಡಾಪ್ಟ್ ಮಾಡ್ಕೋಬೇಕು. ಸಿಚುವೇಶನ್ ಹೆಂಗೆ ಬರುತ್ತೆ. ಈಗ ನೋಡಿರಿ 18 ಬಂದಾಗ ನೀವು ಏನು ಮಾಡ್ತಿದ್ರಿ, ನಿಮ್ಮ ಕೆಲವೊಬ್ರು ಏನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇಲ್ಲಿ 20 ಗುಂಡ್ಲೆ 18 ಡಿವೈಡೆಡ್ ಬೈ 100 ಈಗ ಒಂದು ಮಾಡ್ತಾರೆ, ಇದು ಪೂಜೆ ಮಾಡ್ತಾರೆ. ಮತ್ತು ಅವ್ರಿಗೆ ಇದು ಆಗೋದಿಲ್ಲ. ಅವಾಗ ಮತ್ತೇನು ಟ್ರೈ ಮಾಡ್ತಾರೆ, 2 1 ಮತ್ತು ಲೆಕ್ಕ ಕಟ್ತಾ ಹೋಗುತ್ತಲ್ಲ, 2 1 2 5
ನೆಕ್ಸ್ಟ್ ಮತ್ತು ಅದನ್ನು ಬರೋದಿಲ್ಲ. ನೆಕ್ಸ್ಟ್ 5 1 5 3 15 ಅಂದ್ರೆ ಇದು 3. ನೆಕ್ಸ್ಟ್ 15 ಎಷ್ಟು ಉಳಿತು? 3 ಉಳಿತು. 3 ಉಳಿದಾಗ ಅದಕ್ಕೆ ಒಂದು ಪಾಯಿಂಟ್ ಇಟ್ಟು ಇಲ್ಲಿ 5 1 5 6 30 ಲೈಕ್ ಈ ಥರನೂ ಮಾಡ್ತಾರೆ. ಅದೇನು ದಿಸ್ ಇಸ್ ಟೈಮ್ ಕನ್ಸ್ಯೂಮಿಂಗ್ ಪ್ರೊಸೆಸ್. ನಮಗೇನು ಸಮಯವನ್ನು ಉಳಿಸ್ಕೋಬೇಕು, ಹಾಗೆ ನಮ್ಮದು ರಿಸಲ್ಟು ಕೂಡ ಅಕ್ಯುರೇಸಿ ಬರಬೇಕು. ಇದನ್ನು ನೀವು ಸತತವಾಗಿ ಪ್ರಯತ್ನ ಪಟ್ಟರೆ ಮಾತ್ರ ಸೊ ಈ ರೀತಿಯಾದಂಥದ್ದನ್ನು ನೀವು ಆ ಒಂದು ಪರ್ಸೆಂಟೇಜ್ ಒಳಗೆ ನಿಮ್ಮ ಹಿಡಿತವನ್ನು ಸಾಧಿಸ್ಲಿಕ್ಕಾಗತ್ತೆ. ಫಾರ್ ಎಕ್ಸಾಂಪಲ್ ಮತ್ತೊಂದು ಏನು ಹೇಳೋದಪ್ಪ ಅಂತಂದ್ರೆ ನಿಮಗೆ ಇನ್ನೊಂದು 3 ನಂಬರ್ ತೊಗೊಳ್ಳೋಣ. ಈಗ 936 936ರ 25% ಕರೆಕ್ಟಾ? ಹೌದಾ? ಎಷ್ಟು? 936ರ 25% ಎಷ್ಟು? ಇಲ್ಲಿ ಆಲ್ರೆಡಿ ನಾವೇನು ಮಾಡ್ಕೊತೀವಿ, 936 ಅನ್ನೋದು ಒಂದು ಹೋಲ್ ನಂಬರ್, ಇದು ಸಂಪೂರ್ಣ ನಂಬರ್. ಇದರ 50% ಆದರೆ ಏನಾಗ್ತಿತ್ತು, ನಮಗೆ ಐಡಿಯಾ ಬಂದುಬಿಟ್ಟಿರ್ತೈತಿ. ಎಷ್ಟು 50%? ಇದರದ್ದು ಅರ್ಧ. ಹೌದಾ? ಈಗ ನಮಗೇನು ಆಲ್ರೆಡಿ ನಾವು 10% 20% 30% ಎಷ್ಟು ಅನ್ನೋದು ನಾವು ಕಲ್ಕೊಂಡಿವಿ. ಯಾವ ರೀತಿಯಾಗಿ ಕಲ್ಕೊಂಡಿವಿ? ಈಗ ನೋಡ್ರಿ, ಇಮ್ಮಿಡಿಯೇಟ್ ಹೇಳ್ಬೋದು ನಾವು ಇದರದ್ದು 10% ಎಷ್ಟು? 936 10% ಅಂದ್ರೇನು? ಬಿಡಿ ಮತ್ತು 10ನೇ ಸ್ಥಾನದೊಳಗೆ ನಾವೇನು ಮಾಡಿಬಿಡೋದು, ಒಂದು ಪಾಯಿಂಟ್ ಕೊಟ್ಬಿಟ್ಟೆ ಅಂದ್ರೆ ಇದು 10%. ಕರೆಕ್ಟಾ? ಫಾರ್ ಎಕ್ಸಾಂಪಲ್ ಹೆಂಗೆ? ಹೌದಾ? ನೋಡಿ, ಬಿಡಿ 10 ಇದು 10%. ಹಾಗೆ 20% ಇದ್ರದ್ದು ಡಬಲ್. 20% ಅಂದ್ರೇನು? ಇದರ ಡಬಲ್. ಏನು ಮಾಡಿಬಿಡು, ಇಂಟು 2 20%. ಕರೆಕ್ಟಾ? ಇಲ್ಲಾಂದರೆ ಇದನ್ನು 96 ಹಿಂಗೆ ಮಾಡಿನೂ ಕೂಡ ಮಾಡ್ತೀವಿ. 2 6 12 2 3 6 1 7 2 9 18 ಎಷ್ಟು? 187.2. ಇದು 20%. ಇನ್ನು 5% ಹೆಂಗೆ ಕಂಡು ಹಿಡಿತೀವಿ? ಇದರದ್ದು 10% ಅಂದರೆ ಇಷ್ಟು, 5% ಅಂದ್ರೆ ಇದರ ಅರ್ಧ. ಆ ರೀತಿಯಾಗಿ ನಾವು ಕಂಡು ಹಿಡಿಬೋದು. ಇಲ್ಪ ಅಂತಂದ್ರೆ ಈಗ ಆಲ್ರೆಡಿ 1% ಅಂದರೆ ಎಷ್ಟು ಆಗ್ತಿರ್ತೈತಿ? 1% ಅಂದ್ರೇನು? 936ರ 1%. 1% ಅಂದರೆ ಎಷ್ಟು ರೀ? 1ರ ಕೆಳಗಡೆ 100 ಇರುತ್ತೆ. ಅಂದ್ರೇನು? 100ನೇ ಸ್ಥಾನದೊಳಗೆ ಪಾಯಿಂಟ್ ಬರಬೇಕು. ಬಿಡಿ 10 100, ಇದು ಬಿಡಿ 10 ಇದು 100ನೇ ಸ್ಥಾನ. ಅಂದ್ರೇನು? 9.36 ಇದು 1%. ಕರೆಕ್ಟಾ? ಅರ್ಥ ಆಗ್ತದೆ ಅಂತ ಅಂದ್ಕೊಂಡಿದ್ದೀನಿ. 9.36. ಸೊ ಇದರದ್ದು ನಮಗೆ 5% ಬೇಕಾಗ್ಯದ. ಅಂದ್ರೇನು? ಗುಂಡ್ಲೆ 5 ಮಾಡಿಬಿಡ್ರಿ. ಇಲ್ಲಾಂದ್ರೆ 9ಅನ್ನು 5 ಸಲ ಇದನ್ನು 5 ಸಲ ಕುಡಿಸೋಕ್ಕಿಂತ ಗುಣಾಕಾರ ಮಾಡಿಬಿಡೋದು ಒಂದೇ ಇದ್ರೊಳಗೆ. 5 6 30. ನಾನಿಲ್ಲಿ ನಿಮಗೆ ಸ್ಲೋಲಿ ತಿಳಿಸ್ತಾ ಇದ್ದೀನಿ. ಅದೇ ನೀವೇನಾದರೂ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಇಮ್ಮಿಡಿಯೇಟ್ ಯಾರಿಗೂ ಹೇಳೋದು ಬೇಕಾಗಿಲ್ಲ. ನಾನು ಹೇಳ್ಕೊಂತ ನಿಮಗೆ ಬರಿತಾ ಇದ್ದೀನಿ ಅಂತೇಳಿ ನಿಮಗೆ ಸ್ವಲ್ಪ ಲೆಂದಿ ಅನ್ನಿಸ್ಬೋದು. ಆದರೆ ನೀವು ಪ್ರಾಕ್ಟೀಸ್ ಮಾಡಿದರೆ ಇದು ನಿಮಗೆ ಒಳ್ಳೆ ರಿಸಲ್ಟ್ ಕೊಡ್ತದೆ. ಅದು 100% ಆ್ಯಕ್ಯುರಸಿ. ಸೊ 5 6 30, 5 3 15 1 3 18, 5 9 45 1 46. ಎಷ್ಟು ಸ್ಥಾನ ಬಿಟ್ಟು ಇದು ಪಾಯಿಂಟ್ ಕೊಡ್ಬೇಕು ನಾವು? 2 ಸ್ಥಾನ ಅಂದರೆ 100. ಬಿಡಿ 10 100 ಅಂದರೆ ಎಷ್ಟು ಆಯ್ತು ರೀ? ಇದು ಆಲ್ರೆಡಿ ಒಂದಿದೆ, ಪ್ಲಸ್ ಇದಕ್ಕೆ 446.80 ಕೂಡಿಸ್ಬಿಡೋದು ಇವಾಗ. ಸೊ ಪೂಜೆ ಇರುತ್ತೆ. ಇದು 10, ಇದೊಂದು ಪಾಯಿಂಟ್ ಕೊಟ್ಬಿಡೋಣ. ನೆಕ್ಸ್ಟ್ 14 13 2. ಸೊ ಇಲ್ಲಿ ನಾನು 2 ಸಲ ಇದನ್ನು ತೊಗೊಂಡೆ. ಏನು? ಪಾಸ್ ತೊಗೊಂಡೆ. ಯಾಕೆ? ಈಗ ನೋಡ್ರಿ, ನೀವು ಇದನ್ನೇ ಅದಕ್ಕೆ ಹೇಳೋದು ನಾನು. ಕೂಡಿಸೋದು 1ರಿಂದ 20 ತನಕ, ನೆಕ್ಸ್ಟ್ ಗುಣಾಕಾರ 1ರಿಂದ 20 ತನಕ, ಕಳೆಯೋದು ಕೂಡ 1ರಿಂದ 20 ತನಕ. ಯಾವುದೇ ನಂಬರ್ ಕೊಟ್ಟರು ಕೂಡ ನೀವು ಅದರೊಳಗೆ ನೋಡಿದ ತಕ್ಷಣ ನಂಬರ್ ಹೇಳಬೇಕು. ಈಗ ನೋಡಿರಿ, ನಾ 7 6 ನೋಡಿದ ತಕ್ಷಣ ನನ್ನ ಬಾಯಾಗ ಇಮ್ಮಿಡಿಯೇಟ್ ನನ್ನ ತಲೆಯೊಳಗೆ ಬಂದಿರಬೇಕು 13. 7 7 7 6 1 ಇಮ್ಮಿಡಿಯೇಟ್ ನನಗೆ 14 ಅಂತ ಬಂದಿರಬೇಕು. ಸೊ ಹಾಗೆ 8 4 12 1 ಕ್ಯಾರಿ ಇಮ್ಮಿಡಿಯೇಟ್ 13 ಬರಬೇಕು. ಸೊ ಅದೇ ರೀತಿಯಾಗಿ 1 2 ಇಷ್ಟು. ಇದೇನು ರೀ? 25%. ಎಷ್ಟು ರೀ? 936ರದ್ದು 25% ಎಷ್ಟಾಗ್ತದಪ್ಪ ಅಂತಂದ್ರೆ 25% ಎಷ್ಟಾಗ್ತದಂದ್ರೆ 234. 234ನ್ನು ಈ ಒಂದು ಇದರಲ್ಲೇ ನಾವು ಏನಾದರೂ ಟ್ರೈ ಮಾಡಿದೆವು ಅಂತ ಅಂದ್ಕೊಡ್ರಿ. ನಾವೆಷ್ಟು ಟೈಮ್ ಅಂತ ತೊಗೋಬಹುದು ನೋಡಿರಿ. 936 ಗುಣಿಲೆ 25 ಡಿವೈಡೆಡ್ ಬೈ 100. ಕರೆಕ್ಟಾ? ಇದ್ರೊಳಗೆ ಯಾವುದಿಲ್ಲ, ಏನು ನಂಬರ್ಸೇ ಇಲ್ಲ. ಇನ್ನೊಂದು ಮೆಥಡು ಇದೆ ಇದ್ರೊಳಗೆ. ಯಾವ ರೀತಿಯಾಗಿ ಇನ್ನೊಂದು ಮೆಥಡ್ ಇದೆ?
ಅಂದ್ರೆ 25 ಒಂದಲೇ 25 4ಲೇ ಡೈರೆಕ್ಟ್ ಕರೆಕ್ಟಾ. ಅಂದ್ರೆ ಏನು 936 ಡಿವೈಡೆಡ್ ಬೈ 4 ಡೈರೆಕ್ಟ್ ಇಟ್ಬಿಡೋದು. ಈ ರೀತಿ ಇದನ್ನು ಕೂಡ ಇನ್ನೊಂದು ಮೆಥಡ್. ನಾನು ಯಾಕೆ ಹೇಳಲಿಕ್ಕತ್ತೀನಂದರೆ ಒಂದೇ ಮೆಥಡನ್ನು ಬಳಸಿಯೂ ಕೂಡ ನಾವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬಹುದು. ಆದರೆ ನಾವು ಯಾವ ಮೆಥಡ್ ಒಳಗೆ ಯಾವ ಒಂದು ಇದರಲ್ಲಿ ನಾವು ನಮ್ಮ ಬೇಸನ್ನು ಸ್ಟ್ರಾಂಗ್ ಮಾಡ್ಕೊಂಡಿರ್ತೀವಿ ಅದನ್ನು ನಾವು ಯೂಸ್ ಮಾಡ್ಕೋಬೇಕು. ಆ ಟ್ರಿಕ್ಕಲ್ಲಿ ನಾವು ಬೇರೆಯವ್ರು ಹೇಳೋಕ್ಕಿಂತ ಸೊ ಇನ್ ವಿಚ್ ಮೆಥಡ್ ಇನ್ ಆರ್ ವಿಚ್ ಫಾರ್ಮುಲಾ ವಿ ಆರ್ ಸ್ಟ್ರಾಂಗ್ ದ್ಯಾಟ್ ವಿ ಹ್ಯಾವ್ ಟು ಟ್ರೈ. ಸೊ ಅದನ್ನು ನಾವು ನೆನಪಿಟ್ಕೋಬೇಕು. ಅದನ್ನೇ ಕೂಡ ಅದು ನಮ್ಮ ಅಸ್ತ್ರ ಆಗಿರಬೇಕು. ಈಗ ನೋಡಿ ಮತ್ತೆ ಇಲ್ಲಿ ಕೆಲವೊಬ್ರಿಗೆ ಕಡ್ತಾ ಹೊಡೆಯೋದು ತೊಂದರೆ ಆಗುತ್ತೆ. ಸೊ ಕಡ್ತಾ ಹೊಡೆಯೋದಕ್ಕೆ ಎಲ್ಲ ಹಿಂಗೆ ತೊಂದರೆ ಆಗ್ತದೆ ಅಂತಂದ ಬಳಿಕ ಅಂದಾಗೆ ಅಂಥವ್ರಿಗೆ ಏನು ಮಾಡೋದು, ಈ ಒಂದು ಮೆಥಡನ್ನು ಯೂಸ್ ಮಾಡೋದು. ಯಾವ ರೀತಿಯಾಗಿ ಕೂಡಿಸುವ ಮೆಥಡ್. ಯಾಕಂದ್ರೆ ಕೂಡಿಸೋದ್ರೊಳಗೆ ನಾವು ಸ್ಟ್ರಾಂಗ್ ಇರ್ತೀವಿ, ಗುಣಾಕಾರ ಮಾಡೋದ್ರೊಳಗೆ ಸ್ಟ್ರಾಂಗ್ ಇರ್ತೀವಿ. ಕಡ್ತಾ ಒಳಗೆ ಕೆಲವೊಂದು 4 1 4 2 8 1 ಉಳಿತು 13 ಆಯಿತು, 4 3 12 4 4 16 ಆಗುತ್ತೆ. ಅಂದ್ರೆ 4 3 12 13 ಒಳಗೆ 12 ಒಳಗೆ 1 ಉಳಿತು. ನೆಕ್ಸ್ಟ್ ಇನ್ನೊಂದೇನು 4 4 16 ನೋಡ್ರಿ 234. ಇಲ್ಲಿನೂ ಕೂಡ 234 ಕರೆಕ್ಟಾ. ಸೊ ಇದನ್ನು ಮಾಡ್ಬೋದು. ಈಗ ಇವೆಲ್ಲ ಯಾವಾಗ ಬರುತ್ತಿದ್ದು ಅಂದರೆ ಏನು 25% ಬಂದಾಗ ಡೈರೆಕ್ಟ್ ಯಾವುದೇ ನಂಬರ್ ಕೆಳಗಡೆ ನಾವೇನು ಮಾಡಿಬಿಡ್ತೀವಿ 4 ಅಂತೇಳಿ ಡಿವೈಡೆಡ್ ಬೈ ಮಾಡಿಬಿಡೋದು. ಫಾರ್ ಎಕ್ಸಾಂಪಲ್ ಅಂದ್ರೆ ಇದನ್ನು ನೆನ್ಪಿಟ್ಕೋಬೇಕು ನಾವು. 50% ಅಂದ್ರೆ ಏನು ರೀ, ಡಿವೈಡೆಡ್ ಬೈ 2. ಯಾವುದೇ ಒಂದು ನಂಬರ್ ಕೊಟ್ಟಾಗ ಅದರ ಡಿವೈಡೆಡ್ ಬೈ 2 ಅಂತ ಮಾಡಿಬಿಡೋದು. ಸೊ ಆ ರೀತಿಯಾಗಿ ಇದು ವಿಡಿಯೋ ಭಾಳ ಲೆಂದಿ ಆಗುತ್ತೆ. ಸೊ ನೆಕ್ಸ್ಟ್ ಮತ್ತೆ ಇದರ ಭಾಗ ಮುಂದುವರಿತದೆ.